ಹೆಲೋ ನಮಸ್ತೆ. ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿ ಬೆಸ್ಟ್ ಎಸಿನ ತಿಳಿಸ್ಕೊಡ್ತೀನಿ. ಟಾಪ್ 5 ಬ್ರ್ಯಾಂಡ್ಸ್ ಅಂತ ಏನಿದೆ, ಸೊ ಅದರಲ್ಲಿ ಇವಾಗ ಡೈಕೆನ್ ಆಗಿರ್ಬೋದು, LG ಆಗಿರ್ಬೋದು, ಅಥವಾ ಲಾಯ್ಡ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಅಥವಾ ಬ್ಲೂಸ್ಟಾರ್ ಆಗಿರ್ಬೋದು, ಈ ಒಂದು ಬ್ರ್ಯಾಂಡ್ಗಳಲ್ಲಿ ನಿಮಗೆ ಮಾಡೆಲ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಯಾವುದು ಮಾಡೆಲ್ ಬೆಸ್ಟ್ ಇದೆ ಈ ವರ್ಷದಲ್ಲಿ ಅಂತ. ನಾನು ಎಸಿದು ಲಾಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದ್ದೆ. ಅಂದ್ರೆ ತಗೊಳಕ್ಕಿಂತ ಮುಂಚೆ ಏನೆಲ್ಲ ಗೊತ್ತಿರಬೇಕು ಅಂತ, ಸ್ಕ್ವೇರ್ ಫೀಟ್ ಆಗಿರ್ಬೋದು, ವ್ಯಾಟ್ಸ್ ಮತ್ತೆ ಸ್ಟಾರ್ ರೇಟಿಂಗ್, ಕೆಲವೊಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಎಲ್ಲ ವಿಡಿಯೋಸ್ ನ ಮಾಡಿದ್ದೆ. ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ಹೇಳಕೋದಾಗ ತುಂಬಾ ಲೆಂತ್ ಆಗುತ್ತೆ, ಎಲ್ಲ ಬ್ರಾಂಡ್ಸ್ ನಾನು ಕವರ್ ಮಾಡೋದ್ರಿಂದ. ಲಿಂಕ್ ಅಲ್ಲಿ ಹಾಕಿರ್ತೀನಿ, ಅದು ಹೋಗಿ ಕ್ಲಿಕ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಈಗ ನಾನು ಟಾಪ್ 5 ಬ್ರಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಯೂಸಲಿ ನಮ್ಮ ಇಂಡಿಯಾದಲ್ಲಿ ಹಲವಾರು ಬ್ರಾಂಡ್ಸ್ ಗಳಿದಾವೆ. ಅದರಲ್ಲಿ ನಿಮ್ಗೆ ಮೇನ್ ಆಗಿ ನೀವು ಖರೀದಿ ಮಾಡೋಕ್ಕಿಂತ ಮುಂಚೆ ನೋಡ್ಬೇಕಾಗಿರೋದು ಏನಂದ್ರೆ ಬ್ರಾಂಡ್ ಪಾಪ್ಯುಲಾರಿಟಿ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬಂದಾಗ ಒಂದು 10 years ಬ್ಯಾಕ್ ಸುಮಾರು ಬ್ರಾಂಡ್ಸ್ ಇದ್ವು. ಇವಾಗ ಒನಿಡಾ ಅಂತೆಲ್ಲ ಇತ್ತು, ವಿಡಿಯೋಕಾನ್ ಅಂತೆಲ್ಲ ಬ್ರಾಂಡ್ ಇತ್ತು. ಆ ತರದ ಬ್ರಾಂಡ್ಗಳು ಇವತ್ತಿಲ್ಲ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನೀವು ಖರೀದಿ ಮಾಡಿದ್ರು ಕೂಡ ಆ ಬ್ರಾಂಡು ನಾಳೆ ದಿನ ನೀವು ಸರ್ವಿಸ್ ಅಥವಾ ರಿಪೇರ್ ಏನೇ ಒಂದು ಬೇಕು ಅಂದ್ರೂ ಕೂಡ ಸಿಗ್ತಕ್ಕಂಥ ಬ್ರಾಂಡ್ಗಳನ್ನ ಖರೀದಿ ಮಾಡ್ಬೇಕಾಗುತ್ತೆ. ಈ ಒಂದು ಬೇಸ್ ನ ಇಟ್ಕೊಂಡು ನಾನು ಟಾಪ್ 5 ಬ್ರಾಂಡ್ ನಾನು ಸೆಲೆಕ್ಟ್ ಮಾಡಿ ವಿಡಿಯೋ ಮಾಡ್ತಾ ಇರೋದು. ಈ ಒಂದು 5 ಬ್ರಾಂಡ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ಇಂಡಿಯಾದಲ್ಲಿ ಪಾಪ್ಯುಲರ್ ಹೋಮ್ ಅಪ್ಲೈನ್ಸಸ್ ಬ್ರಾಂಡ್ ಅಂದಾಗ ಸ್ಟಾರ್ಟಿಂಗ್ LG ಬರುತ್ತೆ. ಯಾಕಂದ್ರೆ ಅವರು AC ಮಾತ್ರ ಫೋಕಸ್ ಮಾಡೋದಿಲ್ಲ, ಇವನ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮೈಕ್ರೋವೇವ್ ಈ ತರದ ಎಲ್ಲಾ ಕ್ಯಾಟಗರಿ ಇರೋದ್ರಿಂದ ಅವರು ಹೋಮ್ ಅಪ್ಲೈನ್ಸಸ್ ಅಂತ ಬಂದಾಗ ಅವ್ರದ್ದು ಸರ್ವಿಸ್ ಕೂಡ ಚೆನ್ನಾಗಿದೆ. ಏನೇ ಒಂದು ರಿಪೇರ್ ಸರ್ವಿಸ್ ಅಂದ್ರೂ ಕೂಡ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ, ಆನ್ ಟೈಮ್ ಕೂಡ ಆಗುತ್ತೆ. ನಾನು LG ಬ್ರಾಂಡ್ ಅಲ್ಲಿ ಫಸ್ಟ್ ತಿಳಿಸ್ಕೊಡ್ತೀನಿ. LG ಅಲ್ಲಿ ನೀವು ಹೋಗ್ತೀರಾ ಅಂದಾಗ ಅದರಲ್ಲಿ ನಿಮ್ಗೆ ಲಾಸ್ಟ್ ಇಯರ್ ಎಲ್ಲ ಬಂದ್ಬಿಟ್ಟು US ಅಂತ ಸೀರೀಸ್ ಇಂದ ಸ್ಟಾರ್ಟ್ ಆಗ್ತಾ ಇತ್ತು. ಈ ವರ್ಷ ಹೊಸ ಮಾಡೆಲ್ಸ್ ಎಲ್ಲ ಬಂದ್ಬಿಟ್ಟು AS ಸೀರೀಸ್ ಇಂದ ಶುರು ಆಗುತ್ತೆ. ಏನ್ ಡಿಫರೆನ್ಸ್ ಅಂತ ಬಂದಾಗ, ಲಾಸ್ಟ್ ಇಯರ್ ಬಂದ್ಬಿಟ್ಟು ಇಂಕ್ಲೀನ್ ಅಂತ ಫೀಚರ್ಸ್ ಲಾಸ್ಟ್ ಇಯರ್ ಇತ್ತು, ಅದು ಸೆಲೆಕ್ಟೆಡ್ ಮಾಡೆಲ್ಸ್ ಅಲ್ಲಿ ಮಾತ್ರ ಕೊಟ್ಟಿದ್ದು. ಈ ವರ್ಷ ಬಂದ್ಬಿಟ್ಟು ಎಲ್ಲಾ ಮಾಡೆಲ್ಸ್ ಕೂಡ ಇಂಕ್ಲೀನ್ ಫೀಚರ್ಸ್ ನ ಕೊಟ್ಟಿದ್ದಾರೆ. ಇಂಕ್ಲೀನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇವಾಗ AC ಅಂದಾಗ ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತ ಏನೆಲ್ಲ ಬರುತ್ತೆ ಅದನ್ನ ನಾನು ಜಸ್ಟ್ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಅದೆಲ್ಲಾ ಬ್ರಾಂಡ್ಗೂ ಆಲ್ಮೋಸ್ಟ್ ಅಪ್ಲಿಕೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಮನೆ ಒಂದು 150 ಸ್ಕ್ವೇರ್ ಫೀಟ್ ಇದೆ, ಅಲ್ಲಿಗೆ ನಾವು ಬಂದ್ಬಿಟ್ಟು 1.5 ಟನ್ ನಾವು ಸಜೆಸ್ಟ್ ಮಾಡ್ತೀವಿ. ಒಂದು 120 to 180 ಸ್ಕ್ವೇರ್ ಫೀಟ್ ಮಧ್ಯದಲ್ಲಿ ಇತ್ತಂಗ 1.5 ಟನ್ ನೀವು ಮನೆಗೆ ತಗೊಂಡಿರ್ತೀರಾ. ಆ ಒಂದು AC ಅಲ್ಲಿ ರೆಗ್ಯುಲರ್ ಕಾಮನ್ ಫೀಚರ್ಸ್ ಎಲ್ಲದರಲ್ಲೂ ಏನೆಲ್ಲ ಬರುತ್ತೆ ಅಂತ ಹೋದಾಗ 100% ಕಾಪರ್ ಯೂಸ್ ಮಾಡ್ತಾರೆ. ಪ್ಲಸ್ ಇವಾಗೆಲ್ಲ ಬಂದ್ಬಿಟ್ಟು ವಿತ್ ಕನ್ವರ್ಟಬಲ್ AC ಅಂತ ಬರುತ್ತೆ. ಅಂದ್ರೆ ಈ ಒಂದು 1.5 ಟನ್ AC ನ ನೀವು 6-in-1 ಕನ್ವರ್ಟಬಲ್ ಅಂತ ಯೂಸ್ ಮಾಡಬಹುದು. AI+ ಅಂತ ಬರುತ್ತೆ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ, ಅಂದ್ರೆ ಒಳಗಡೆ ಇರ್ತಕ್ಕಂಥ ಟೆಂಪರೇಚರ್ ಮತ್ತೆ ಔಟ್ಸೈಡ್ ಟೆಂಪರೇಚರ್ ನ ಸೆನ್ಸ್ ಆಗಿ ವರ್ಕ್ ಆಗುತ್ತೆ. ಇದು ಕನ್ವರ್ಟಬಲ್ ಮೋಡ್ಸ್ ಅಂತ ಏನಂತ ಹೇಳಿದ್ರೆ, ಇವಾಗ ನೀವು ಅದನ್ನ 80%ಗೆ, 60%ಗೆ, 40%ಗೆ ರೆಡ್ಯೂಸ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಅದು ರಿಮೋಟ್ ಅಲ್ಲಿ ಆಪ್ಷನ್ಸ್ ಇರುತ್ತೆ. ಪ್ಲಸ್ ವೈಫೈ ಥ್ರೂ ಕೂಡ ಆಪರೇಟ್ ಮಾಡಬಹುದು. ವೈಫೈ ಮಾಡೆಲ್ಸ್ ಗಳಲ್ಲಿ ಇವ್ರದ್ದು ಯಾವ್ದೋ ಒಂದು ಅಪ್ಲಿಕೇಶನ್ ಬರುತ್ತೆ, ಥಿಂಕ್ಯೂ ಅಂತ, ಅದನ್ನ ನೀವು ಪೇರ್ ಮಾಡ್ಕೊಂಡು ಎನಿವೇರ್ ಆಪರೇಟ್ ನ ಕೂಡ ಮಾಡಬಹುದು. ಇದು ಸ್ಟ್ಯಾಂಡರ್ಡ್ ಕನ್ವರ್ಟಬಲ್ ಫೀಚರ್ಸ್ ಆಗಿರುತ್ತೆ. ಇಂಕ್ಲೀನ್ ಅಂತ ಏನ್ ಹೈಲೈಟ್ ಮಾಡ್ತಾ ಇದೀನಿ, ಆ ಫೀಚರ್ಸ್ ಬಂದ್ಬಿಟ್ಟೆ ಇಂಡೋರ್ ಏನಂದ್ರೆ ಲೇಯರ್ ಇರುತ್ತೆ. ತಿನ್ ಲೇಯರ್ ಅಲ್ಲಿ ಕಂಪ್ಲೀಟ್ ಬಂದ್ಬಿಟ್ಟು ಐಸ್ ಫಾರ್ಮೇಶನ್ ಆಗುತ್ತೆ. ಐಸ್ ಫಾರ್ಮೇಶನ್ ಫ್ರೀಸ್ ಆಗ್ಬಿಟ್ಟು ಏನಂದ್ರೆ ಆಮೇಲೆ ಎವಾಪರೇಟ್ ಆಗುತ್ತೆ. ಅವಾಗ ಏನಂದ್ರೆ ಅಲ್ಲಿರ್ತಕ್ಕಂಥ ಐಸ್ ಎಲ್ಲ ಫಾರ್ಮೇಶನ್ ಏನಿರುತ್ತೆ ಅಲ್ಲಿ ಎವಾಪರೇಟ್ ಆಗ್ಬಿಟ್ಟು ವಾಟರ್ ಆಗಿ ಡ್ರೈನೇಜ್ ಇಂದ ಔಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಿಮ್ಗೆ ಇಂಡೋರ್ ಅಲ್ಲಿ ಡಸ್ಟ್ ಅಥವಾ ಮಾಯ್ಚರ್ ಏನೇ ಒಂದು ಇದ್ರು ಕೂಡ ಕ್ಲೀನ್ ಆಗುತ್ತೆ. ಇಂಡೋರ್ ಬಂದ್ಬಿಟ್ಟು ಅದನ್ನ ಬಂದ್ಬಿಟ್ಟು ಫ್ರೀಜ್ ವಾಶ್ ಅಂತ ಹಾಕೊಂಡಿದ್ವಿ ಕಾಮನ್ ಆಗಿ. ಅದರಿಂದ ಇದರಲ್ಲಿ ಇಂಕ್ಲೀನ್ ಅಂತ ಕರಿತೀವಿ. ಅದು ಈ ವರ್ಷದ LG ಎಲ್ಲಾ ಮಾಡೆಲ್ ಅಲ್ಲೂ ಕೂಡ ಇಂಕ್ಲೀನ್ ಫೀಚರ್ಸ್ ಆಡ್ ಆಗಿದೆ. ನೀವು 1.5 ಟನ್ ಅಲ್ಲಿ LG ಬ್ರಾಂಡ್ ಅಲ್ಲಿ ವಿತ್ ವೈಫೈ ಮಾಡೆಲ್ ಎಲ್ಲ ನೋಡ್ತೀರಂದ್ರೆ, ಟಾಪ್ ಎಂಡ್ ಮಾಡೆಲ್ ಬಂದ್ಬಿಟ್ಟು US Q19 KWZT ಅಂತ ಬರುತ್ತೆ. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಮಾಡೆಲ್ ಇರೋ LGS ಅಲ್ಲಿ. ಫೀಚರ್ಸ್ ಅಂದಾಗ ಕನ್ವರ್ಟಬಲ್ ಫೀಚರ್ಸ್ ಬರುತ್ತೆ, ಪ್ಲಸ್ ಇಂಕ್ಲೀನ್ ಫೀಚರ್ಸ್ ಬರುತ್ತೆ. ಇನ್ನೊಂದು ಫೀಚರ್ ಬಂದ್ಬಿಟ್ಟು ಪ್ರೀ ಕೂಲ್ ಅಂತ ಬರುತ್ತೆ. ಅಂದ್ರೆ ಇದು ರೇಡಿಯಸ್ ನ ಸೆಟ್ ಮಾಡಬಹುದು 1 2 ಕಿಲೋಮೀಟರ್ ಕೂಡ. ಇವಾಗ ನೀವು ಆಫೀಸ್ ಇಂದ ಮನೆಗೆ ಬರ್ತಾ ಇದ್ದೀರಾ, ಮನೆ ಇನ್ನೊಂದು 2 ಕಿಲೋಮೀಟರ್ಸ್ ನಿಯರ್ ಇದೆ. ಮನೆ ಬಂದಿದ ತಕ್ಷಣ ನಿಮ್ಗೆ ಏನಾದ್ರು ಇಮಿಡಿಯೇಟ್ AC ಆನ್ ಮಾಡಿದ್ರು ಕೂಡ ನಿಮ್ಗೆ ಟೈಮ್ ತಗೊಳುತ್ತೆ 10-15 ಮಿನಿಟ್ಸ್ ನಿಮ್ಗೆ ಕಂಫರ್ಟಬಲ್ ಕೂಲಿಂಗ್ ಸಿಗ್ಬೇಕು ಅಂತ. ಬಟ್ ಈ ಒಂದು ಫೀಚರ್ ಏನಿದೆಯಲ್ಲ, ಪ್ರೀ ಕೂಲ್ ಫೀಚರ್, ಅದು ನೀವು ಬಿಫೋರ್ 2 ಕಿಲೋಮೀಟರ್ ಸ್ಟಾರ್ಟ್ ಆಗ್ತಿದೆ ಅನ್ಬೇಕಾದ್ರೆ ನೋಟಿಫಿಕೇಶನ್ ಕೊಡುತ್ತೆ ಆಪ್ ಒಳಗಡೆ. ನಿಮ್ಮ ಮನೇಲೆಲ್ಲ ನೆಟ್ವರ್ಕ್ ಎಲ್ಲ ಪೇರ್ ಆಗಿತ್ತು ಆಪ್ಗೆ ಅಂದಾಗ ನೋಟಿಫಿಕೇಶನ್ ಕೊಡುತ್ತೆ. ಅವಾಗ ನೀವು ಆನ್ ಮಾಡ್ಕೊಳ್ಬಹುದು. ಆನ್ ಮಾಡ್ಕೊಂಡಾಗ ನೀವು ಬಂದಿದ ತಕ್ಷಣ ಡೈರೆಕ್ಟ್ ಕೂಲಿಂಗ್ ಸಿಗುತ್ತೆ. ಮತ್ತೆ ನೀವು ಎಕ್ಸಿಟ್ ಆಗ್ಬೇಕಾದ್ರೂ ಕೂಡ ಅದು ಇನ್ ಕೇಸ್ ನೀವೇನಾದ್ರು ಆಫ್ ಏನಾರು ಮಾಡಿಲ್ಲ ಅಂದ್ರೆ ನೋಟಿಫಿಕೇಶನ್ ಹಾಕಿದ್ರೆ ನೀವು ಆಫ್ ಕೂಡ ಮಾಡಬಹುದು. ಅದೊಂದು ಫೀಚರ್ಸ್ ಈ ಒಂದು ಮಾಡೆಲ್ ಅಲ್ಲಿ ವೈಫೈ ಮಾಡೆಲ್ಸ್ ಗಳಲ್ಲಿ ಅಡಿಷನಲ್ ಆಡ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಎನರ್ಜಿ ಮ್ಯಾನೇಜರ್ ಪ್ಲಸ್ ಅಂತ ಬರುತ್ತೆ.
ಸೊ ಅಂದ್ರೆ ಇವಾಗೆಲ್ಲ ಮುಂಚೆ ಏನಂದ್ರೆ ಈ ಆಪ್ ಒಳಗಡೆ ಪವರ್ ಕನ್ಷನ್ ಎಲ್ಲ ಗೊತ್ತಾಗ್ತಾ ಇತ್ತು. ಈ ವರ್ಷದ ಅಪ್ಡೇಟ್ ಏನಂದ್ರೆ, ಸೊ ನೀವು ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಈ ಮಂತ್ ಅಲ್ಲಿ ನನಗೆ 1,000 ರೂಪಾಯಿ ಅಷ್ಟೇ ಬಿಲ್ ಬರ್ಬೇಕು, ಇಲ್ಲ 500 ರೂಪಾಯಿ ಅಷ್ಟೇ ನನಗೆ ಬಿಲ್ ಬರ್ಬೇಕು ಅಂತ ನೀವು ಆಪ್ ಒಳಗಡೆ ಸೆಟ್ ಮಾಡಿದ್ರೆ, ಸೊ ಅದಕ್ಕೆ ಅಷ್ಟೇ ತಗೊಳುತ್ತೆ. ಎನರ್ಜಿ ಮ್ಯಾನೇಜರ್ ಪ್ಲಸ್ ಅಲ್ಲಿ ನಿಮ್ಗೆ ಅವರೇಜ್ ಅಂತ ಬಂದಾಗ ಒಂದು 900 ರೂಪಾಯಿ 1,000 ರೂಪಾಯಿ ಮಂತ್ಲಿ ತಗೊಳ್ತಿದೆ ಅನ್ಕೊಳ್ಳಿ. ಸೊ ನನ್ಗೆ ಅಷ್ಟು ಬರೋದ್ ಬೇಡ, 500 ರೂಪಾಯಿ ತಗೊಳ್ಬೇಕು ಅಂತ ನೀವು ಸೆಟ್ ಮಾಡೋದು ಕೂಡ 500 ರೂಪಾಯಿಗೆ ಎಷ್ಟು ಬೇಕು ಅಷ್ಟು ತಗೊಳುತ್ತೆ. ಇದು ಫಿಕ್ಸ್ ಯುವರ್ ಬಿಲ್ ಅಮೌಂಟ್ ಅಂತ ಇಲ್ಲ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದು ಡೀಟೇಲ್ ಆಗಿ ಅಡ್ರೆಸ್ ಸಿಗುತ್ತೆ. ನಿಮ್ಗೆ ಎಷ್ಟು ಬಿಲ್ ಬೇಕು ಅಷ್ಟಕ್ಕೆ ನೀವು ಎಸಿ ಯೂಸ್ ಮಾಡಬಹುದು. ಆ ತರ ಇದು ಈ ವರ್ಷದ ಫೀಚರ್ಸ್ ಅಲ್ಲಿ ಆಡ್ ಮಾಡಿದ್ದಾರೆ. ಸೊ ಇದೇ 1.5 ಟನ್ ಅಲ್ಲಿ ಸೊ ನೀವೇನಾದ್ರೂ ವಿತೌಟ್ ವೈಫೈ ಮಾಡೆಲ್ ಏನಾದ್ರು ಹೋಗ್ತೀರಾ ಅಂದಾಗ AS-Q19DN-XE ಅಂತ ಬರುತ್ತೆ ಮಾಡೆಲ್ ನೇಮ್. ಅದರಲ್ಲಿ ನಿಮ್ಗೆ ವೈಫೈ ಫೀಚರ್ಸ್ ಒಂದು ಬರಲ್ಲ. ಸೊ ದೆನ್ ಅದರಲ್ಲಿ ನಿಮ್ಗೆ ಏನಂದ್ರೆ ಪ್ರೀ ಕೂಲ್ ಆಪ್ಷನ್ಸ್ ಏನ್ ಹೇಳಿದ್ನಲ್ಲ, ಅದು ವೈಫೈ ಮಾಡಲ್ ಮಾತ್ರ ಬರುತ್ತೆ. ವೆಲ್ಕಮ್ ಕೂಲಿಂಗ್ ಆಪ್ಷನ್ಸ್ ಬಂದ್ಬಿಟ್ಟು. ಸೊ ಈ DN-XE ಮಾಡಲ್ ಇನ್ಕ್ಲೀನ್ ಫೀಚರ್ಸ್ ಕೂಡ ಆಡ್ ಆಗುತ್ತೆ. AS-Q19DN-XE ಆ ಮಾಡೆಲ್ ನೇಮ್ ಬಂದ್ಬಿಟ್ಟು. ಸೊ 1.5 ಟನ್ ನೀವು 5 ಸ್ಟಾರ್ ಯಾವುದೇ ಮಾಡಲ್ ಆದ್ರೂ ಕೂಡ 4 way ಸ್ವಿಂಗ್ ಬರುತ್ತೆ. ಅಂದ್ರೆ ಲೆಫ್ಟ್ ಟು ರೈಟ್ ಮತ್ತೆ ಅಪ್ ಟು ಡೌನ್ ನಿಮ್ಗೆ ಕೂಲಿಂಗ್ ಆಪ್ಷನ್ಸ್ ಇರುತ್ತೆ. ನೀವೇನಾದ್ರು 1.5 ಟನ್ 3 ಸ್ಟಾರ್ ಅಥವಾ 1 ಟನ್ 3 ಸ್ಟಾರ್ ನೀವು LG ಬ್ರಾಂಡ್ ಅಲ್ಲಿ ಚೂಸ್ ಮಾಡ್ತಿದ್ರ ಅಂದ್ರೆ ಅದೆಲ್ಲ ಬಂದ್ಬಿಟ್ಟು ಜಸ್ಟ್ ನೀವು 2 way ಸ್ವಿಂಗ್ ಇರುತ್ತೆ, ಅಪ್ ಡೌನ್ ಮಾತ್ರ ನಿಮ್ಗೆ ಸಿಗುತ್ತೆ. ನಾನು ಮಾಡೆಲ್ ನೇಮು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ 1.5 ಟನ್ 5 ಸ್ಟಾರ್ದು ಬೆಸ್ಟ್ ಮಾಡಲ್ಸ್, 1.5 ಟನ್ 3 ಸ್ಟಾರ್ದು ಬೆಸ್ಟ್ ಮಾಡಲ್ಸ್, ಮತ್ತೆ 1 ಟನ್ದು ಕೂಡ ಯಾವ್ದು ಬೆಸ್ಟ್ ಮಾಡಲ್ಸ್ ಇರುತ್ತೆ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಅಲ್ಲೂ ಕೂಡ ಸರ್ಚ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ಇದು LG ಬ್ರಾಂಡ್ ಅಲ್ಲಿ ಆಯ್ತು. ಸೊ ಪ್ರೈಸ್ ಅಂತ ಬಂದಾಗ ಎಲ್ಲ ಡಿಪೆಂಡ್ಸ್ ಆಗೋದು ಸ್ಟೋರ್ಗಳಲ್ಲಿ ಆಗಿರ್ಬೋದು, ಪೇಮೆಂಟ್ಸ್ ಮಾಡಲ್ ಡಿಪೆಂಡ್ ಆಗುತ್ತೆ. ಓಪನ್ ಆಗಿ ಇಲ್ಲಿ ಪ್ರೈಸ್ ಪಾಯಿಂಟ್ ನೆಲ್ಲ ರಿವೀಲ್ ಮಾಡೋದಕ್ಕಾಗಲ್ಲ. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ನೀವು ಆ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಬಹುದು. ಸೊ ಏನ್ ಎಕ್ಸಾಕ್ಟ್ ಪ್ರೈಸ್ ಇದೆ ಅಂತಾನು ಕೂಡ ಡೀಟೇಲ್ ಆಗಿ ಹೇಳ್ತಾರೆ. ಬ್ರಾಂಡ್ ವೈಸ್ ನಾನು ನಂಬರ್ನ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ನಾನೀಗ LGದು ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೈಕಿನ್ ಬ್ರಾಂಡ್. ಸೊ ಡೈಕಿನ್ ಬ್ರಾಂಡ್ ಏನಂದ್ರೆ ನಿಮ್ಗೆ ಇವಾಗ ಬೇರೆ ಬ್ರಾಂಡ್ ಅಲ್ಲಿ ಕೊಡೋ ತರ ನಿಮ್ಗೆ ಎಕ್ಸ್ಟ್ರಾ ಫೀಚರ್ಸ್ ನೆಲ್ಲ ಕೊಡೋದಕ್ಕೆ ಹೋಗಲ್ಲ. ಇವಾಗ ಕನ್ವರ್ಟಬಲ್ ಆಗಿರ್ಬೋದು, ಸೊ ಇದೆಲ್ಲ ಜಾಸ್ತಿ ಫೀಚರ್ಸ್ ಇರಲ್ಲ. ಸೊ ಬಟ್ ಆ ಒಂದು ಬ್ರ್ಯಾಂಡ್ಗೆ ಆದ ಸಪರೇಟ್ ವ್ಯಾಲ್ಯೂ ಇದೆ. ಡೈಕಿನ್ ಬಂದ್ಬಿಟ್ಟು ಅದು ಕೂಡ ಒಂದು ಟಾಪ್ ಬ್ರ್ಯಾಂಡ್. ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಕೂಡ AC ತುಂಬಾ ಚೆನ್ನಾಗಿದೆ. ಅದರಲ್ಲಿ 1.5 ಟನ್ 5 ಸ್ಟಾರ್ ನೀವೇನಾದ್ರು ಹೋಗ್ತೀರಾ ಅಂದ್ರೆ FTKM 50U ಅಂತ ಬರುತ್ತೆ ಮಾಡೆಲ್ ನೇಮ್ ಬಂದ್ಬಿಟ್ಟು. ನಿಮ್ಗೆ ಡೈಕಿನ್ ಅಲ್ಲಿ ನೀವು ಹೋಗ್ತೀರಾ ಅಂದಾಗ FTKM 50U ಅಂತ ಬರುತ್ತೆ ನಿಮ್ ಮಾಡೆಲ್ ನೇಮ್ ಬಂದ್ಬಿಟ್ಟು. 1.5 ಟನ್ 5 ಸ್ಟಾರ್ ಅಲ್ಲಿ ಹೋಗ್ತೀರಾ ಅಂದ್ರೆ, ಸೊ ಅದೇ ನೀವು ಲೀಸ್ಟ್ ಪ್ರೈಸ್ ಅಲ್ಲಿ ನೋಡ್ತೀರಾ ಡೈಕಿನ್ ಅಂದ್ರೆ 1 ಟನ್ 3 ಸ್ಟಾರ್ ಬರುತ್ತೆ, ಅದು ATKL 35U ಅಂತ ಬರುತ್ತೆ. ಇದೆಲ್ಲ ಬೆಸ್ಟ್ ಮಾಡೆಲ್ಸ್ ಏನೆ. ಸೊ ಇದರಲ್ಲಿ ನೀವು ಹೋಗ್ತಿರೋದು ಎಲ್ಲ ಇನ್ವರ್ಟರ್ ಯೂಸ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಏರ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಈ ಒಂದು ಬ್ರಾಂಡ್ ಅಲ್ಲಿ. ಬಟ್ ನಿಮ್ಗೆ ಕನ್ವರ್ಟಬಲ್ ಫೀಚರ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ವೈಫೈ ಫೀಚರ್ಸ್ ಆಗಿರ್ಬೋದು, ಇದೆಲ್ಲ ನಿಮ್ಗೆ ಇದರಲ್ಲಿ ಬರೋದಿಲ್ಲ. ಮೇನ್ ಆಗಿ ಜಸ್ಟ್ ನಮ್ಮ ಮನೇಲಿ ಒಂದು AC ಇದೆ, ಒಂದು ಬ್ರಾಂಡ್ ಅಂತ ಹೇಳಿದಾಗ ಇದನ್ನ ನೀವು ಪರ್ಚೇಸ್ ನ ಮಾಡ್ಬೋದು. ಟಾಪ್ ಇದನ್ನು ಕೂಡ ನಾನು ಮಾಡಲು ಎಕ್ಸಾಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಬ್ರಾಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸ್ಯಾಮ್ಸಂಗ್ ಅಲ್ಲಿ ಬಂದು 2 ವೇರಿಯಂಟ್ ಬರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಸೊ ಇದನ್ನ ನಾವು ವಿಂಡ್ ಫ್ರೀ ಮಾಡೆಲ್ಸ್ ಅಂತ ಹೇಳ್ತೀವಿ. ಇನ್ನೊಂದು ರೆಗ್ಯುಲರ್ AC ನೀವು ಕೆಳಗಡೆ ನೋಡ್ತಾ ಇರಬಹುದು. ಇದು ರೆಗ್ಯುಲರ್ AC, ಇದು ಬಂದ್ಬಿಟ್ಟು ವಿಂಡ್ ಫ್ರೀ AC ಅಂತ 2 ವೇರಿಯಂಟ್ ಬರುತ್ತೆ. ಸೊ ಇವರಲ್ಲಿ ಏನಕ್ಕೆ ಇದು ಡಿಫರೆನ್ಸ್ ಆಗುತ್ತೆ ಅಂದ್ರೆ, ಇವಾಗ ಕಾಮನ್ ಆಗಿ ರೆಗ್ಯುಲರ್ AC ಏನಂದ್ರೆ ಅಪ್ ಡೌನ್ ಲೆಫ್ಟ್ ರೈಟ್ 4 ಸ್ವಿಂಗ್ ಅಲ್ಲಿ ನಿಮ್ಗೆ ಏರ್ ನ ಥ್ರೋ ಮಾಡುತ್ತೆ. ಸೊ ಈ ಮೇಲ್ಗಡೆ AC ಏನಿದೆಯಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಏನಾಗುತ್ತೆ ಅಂದ್ರೆ ಇದೇನಿದೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಇಲ್ಲಿ 23,000 ಮೈಕ್ರೋವೋಲ್ಸ್ ನ ಕೊಟ್ಟಿರ್ತಾರೆ. ಆ ವೋಲ್ಸ್ ಥ್ರೂ ಏನಂದ್ರೆ ಏರು ನಿಮ್ಗೆ ಕಂಫರ್ಟಬಲಿ ರೂಮ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಇದು ಯಾರಿಗೆಲ್ಲ ಯೂಸ್ ಆಗತ್ತೆ ಅಂದ್ರೆ, ಇವಾಗ ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ ಅಥವಾ ವಯಸ್ಸಾದವರೇ ಯೂಸ್ ಮಾಡ್ತಾರೆ ಅಂದಾಗ ಸೊ ಅವ್ರಿಗೆ ಇದು ಬೆನಿಫಿಟ್ ಆಗುತ್ತೆ. ಯಾವ ಕಾರಣಕ್ಕೆ ಅಂದಾಗ, ಸೊ ಒಂದೇ ಕಡೆ ನಿಮ್ಗೆ ಸೊ ಏರ್ ಥ್ರೋ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ ನಿಮ್ಗೆ ಓವರ್ ಚಿಲ್ ಅನ್ಸ್ಬಹುದು, ಡೆಸಿಬಲ್ ಬರ್ಬೋದು, ಅಂದ್ರೆ ನಾಯ್ಸ್ ಎಲ್ಲ ಇರುತ್ತೆ ನಾರ್ಮಲ್ ಅಪ್ ಡೌನ್ ಲೆಫ್ಟ್ ರೈಟ್ ಸ್ವಿಂಗ್ ಅಲ್ಲಿ. ಬಟ್ ಇದೇನಾದ್ರೆ ನಿಮ್ಗೆ ಕಂಫರ್ಟಬಲ್ ಆಗಿ ರೂಮ್ಗೆ ಏರ್ ಥ್ರೋ ಆಗುತ್ತೆ. ವಿತ್ ಯೂಸ್ ಮಾಡಿದ್ದಾರೆ. ಅದೆಲ್ಲ ನಿಮ್ಗೆ ವಿಂಡ್ ಫ್ರೀ ಮಾಡಲಲ್ಲಿ ಬೆನಿಫಿಟ್ ಸಿಗುತ್ತೆ. ಅದೆಲ್ಲ ಇಲ್ಲ ನಿಮ್ಗೆ ಅದೆಲ್ಲ ಫೀಚರ್ಸ್ ಏನು ಬೇಡ ಅಂದಾಗ ನಿಮ್ಗೆ ಇನ್ನ ಒಂದು ಪ್ರೈಸ್ ಪಾಯಿಂಟ್ ಅಲ್ಲಿ ನೋಡ್ತೀರಾ ಅಂದ್ರೆ ರೆಗ್ಯುಲರ್ AC ಕೂಡ ಸ್ಯಾಮ್ಸಂಗ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಇದರಲ್ಲಿ ನಿಮ್ಗೆ ಫೀಚರ್ಸ್ ಅಂತ ಬಂದಾಗ ಇದರಲ್ಲೂ ಕೂಡ ಕನ್ವರ್ಟಬಲ್ ಫೀಚರ್ಸ್ ಬರುತ್ತೆ. ಸೊ ಇದರಲ್ಲಿ ನೀವು ಡಿಫರೆಂಟ್ ಮೋಡ್ಸ್ ಅಲ್ಲಿ 80% ಆ ತರ ಎಲ್ಲ ರೆಡ್ಯೂಸ್ ಮಾಡ್ಕೋಬಹುದು. ಈವನ್ 110% ಕೂಡ ಇವನ್ LG ಕೂಡ ಬರುತ್ತೆ. ನಾನು ಆಗ ಹೇಳೋದು ಮರ್ತೆ. ಫಾರ್ ಎಕ್ಸಾಂಪಲ್ ನೀವು 1.5 ಟನ್ ಕೂಡ ನೀವು 1.6 ಟನ್ ತರ ಯೂಸ್ ಮಾಡ್ಕೊಳ್ಬಹುದು. ಅದು 110% ಅದು ಟರ್ಬೋ ಕೂಲ್ ಫೀಚರ್ಸ್ ನೀವು ಆಡ್ ಮಾಡ್ಕೊಂಡಾಗ. ಅದೇ ರೀತಿ ಇದರಲ್ಲೂ ಕೂಡ ನೀವು 1.5 ಟನ್ ನೀವು 1.6 ಟನ್ ತರ ಕೂಡ ಯೂಸ್ ಮಾಡ್ಕೋಬಹುದು. ಅದನ್ನ ಇಲ್ಲಿ ಬೇಡ ಅಂದ್ರೆ ಕೂಡ ನೀವು 1.4 1.2 ಟನ್ ತರ ಕೂಡ 80% 60% ನೀವು ರೆಡ್ಯೂಸ್ ಮಾಡಿ ಯೂಸ್ ಮಾಡ್ಕೋಬಹುದು. ಕನ್ವರ್ಟಬಲ್ ಮೋಡ್ಸ್ ಅಲ್ಲಿ ರಿಮೋಟ್ ಅಲ್ಲಿ ಆಪ್ಷನ್ಸ್ ನ ಕೊಟ್ಟಿರ್ತಾರೆ.
ಇದು ಇದರಲ್ಲೂ ಕೂಡ ವೆಲ್ಕಮ್ ಫೀಚರ್ಸ್ ಎಲ್ಲ ಬರುತ್ತೆ. ಕೂಲಿಂಗ್ ಕೆಪಾಸಿಟಿ ಅಂತ ಬಂದಾಗ 5500 ವ್ಯಾಟ್ಸ್ ವರೆಗೂ ಕೂಡ ಬಂದಿರುತ್ತೆ. ಈ ವರ್ಷದ ಸ್ಯಾಮ್ಸಂಗ್ ಮಾಡಲ್ಸ್ ಎಲ್ಲ ಬಂದ್ಬಿಟ್ಟು AR60 H ಸೀರೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಇಯರ್ ಎಲ್ಲ ಬಂದ್ಬಿಟ್ಟು AR60 F ಸೀರೀಸ್ ಇಂದ ಸ್ಟಾರ್ಟ್ ಆಗಿದೆ. F ಇದ್ದಿದ್ದು ಈಗ H ಅಂತ ಚೇಂಜ್ ಮಾಡಿದ್ದಾರೆ. ಅದೆಲ್ಲ 2026 ಮಾಡಲ್ ಆಗಿರುತ್ತೆ. 2026 ಮಾಡಲಿ ಈ ಸ್ಯಾಮ್ಸಂಗ್ ಎಸ್ ಏನ್ ಚೇಂಜ್ ಮಾಡಿದಾರೆ ಅಂದ್ರೆ ಡ್ರೈ ಕಂಫರ್ಟ್ ಮೋಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದನ್ನ ನೀವು ಜಸ್ಟ್ ಬೇಸಿಗೆ ಕಾಲದಲ್ಲಿ ಮಾತ್ರ ಯೂಸ್ ಮಾಡೋದಕ್ಕೆ ಅಂತ ಏನ್ ಫೀಚರ್ಸ್ ಕೂಲಿಂಗ್ ಕೊಡ್ತಾ ಇದ್ರು, ಇವರು ಡ್ರೈ ಕಂಫರ್ಟ್ ಮೋಡ್ ಏನಕ್ಕೆ ಮಾಡಿದಾರೆ ಅಂದ್ರೆ ನೀವು ವಿಂಟರ್ ಸೀಸನ್ ಅಲ್ಲೂ ಕೂಡ ಚಳಿಗಾಲದಲ್ಲಿ ನೀವು ಬಳಸ್ತೀರ ಅಂದ್ರೂ ಕೂಡ ಡ್ರೈ ಕಂಫರ್ಟ್ ಮೋಡ್ ನ ಯೂಸ್ ನ ಮಾಡಬಹುದು. ಸೊ ಅದೊಂದು ಫೀಚರ್ಸ್ ನಿಮ್ಗೆ ಎಕ್ಸ್ಟ್ರಾ ಮಾಡಿದ್ದಾರೆ. ಬೇರೆ ನಿಮ್ಗೆ ಎಲ್ಲಾ ಮಾಡಲ್ ಸ್ಯಾಮ್ಸಂಗ್ ಅಲ್ಲೂ ಕೂಡ ವಿತ್ ವೈಫೈ ಮಾಡಲ್ ಬಂದೇ ಬರುತ್ತೆ. ಯಾಕಂದ್ರೆ ಸ್ಮಾರ್ಟ್ ಫೀಚರ್ಸ್ ಅಂತ ಬಂದಾಗ ಟಾಪ್ ಅಲ್ಲಿ ಬರೋದೇ ಸ್ಯಾಮ್ಸಂಗ್. ಇವನ್ ಅವ್ರದ್ದು ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಟ್ಯಾಬ್, ಇವನ್ ವಾಷಿಂಗ್ ಮಿಷಿನ್ ಅಲ್ಲಿ. ಯಾಕಂದ್ರೆ ಅವರ ಒಂದು ಸ್ಮಾರ್ಟ್ ಫೀಚರ್ಸ್ ಅಲ್ಲಿ ಅಡ್ವಾನ್ಸ್ ಇದ್ದಾರೆ. ಅದಕ್ಕೆ ಅವರು AC ಏನೇನು ಸ್ಮಾರ್ಟ್ ಫೀಚರ್ಸ್ ಕೊಡ್ಬೋದು ಎಲ್ಲಾ ಫೀಚರ್ಸ್ ಕೂಡ ಅದ್ರಲ್ಲಿ ಆಡ್ ಆಗುತ್ತೆ. ಇನ್ನು ಟೆಕ್ನಿಕಲಿ ಡೀಪ್ ಆಗಿ ಬೇಕು ಅಂದಾಗ ನಾನು ಒಂದೇ ವಿಡಿಯೋ ಲೆಂತ್ ಆಗುತ್ತೆ ಎಲ್ಲ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಕ್ ಹೋದಾಗ ಲಿಂಕ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ತಿಳ್ಕೊಳ್ಬಹುದು. ಮನೆಗೆಲ್ಲ ಬಳಸ್ತೀರಾ ಅಂದ್ರೆ ಸೊ ಓಲ್ಡ್ ಏಜ್ ಪೀಪಲ್ ಅಥವಾ ಚಿಕ್ಕ ಮಕ್ಕಳು ಅವ್ರಿಗೆ ನಾವು ಫಸ್ಟ್ ರೆಕಮೆಂಡ್ ಮಾಡೋದು ಈ ಮಷಿನ್ ರೆಕಮೆಂಡ್ ಮಾಡ್ತೀವಿ. ಸೊ ಇಲ್ಲ ನಾವು ಕಮರ್ಷಿಯಲ್ ಪರ್ಪಸ್ ಎಲ್ಲ ಯೂಸ್ ಮಾಡ್ತಿದ್ದೀವಿ ಅಂದಾಗ ನೀವು ರೆಗ್ಯುಲರ್ AC ಗೆ ಹೋಗ್ಬೋದು. ನಿಮಗೆ ಹೈಯೆಸ್ಟ್ ಕೂಲಿಂಗ್ ಕೆಪಾಸಿಟಿ 5500 ವ್ಯಾಟ್ಸ್ ವರೆಗೂ ಕೂಡ ಸಿಗುತ್ತೆ ಈ ಒಂದು ಬ್ರ್ಯಾಂಡ್ ಅಲ್ಲಿ. ಸೊ ಈಗ ಇದು ಸ್ಯಾಮ್ಸಂಗ್ ಅಲ್ಲಿ ಆಯ್ತು. ನೆಕ್ಸ್ಟ್ ನಾನು ಲಾಯ್ಡ್ ಬ್ರ್ಯಾಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಇದು ಲಾಯ್ಡ್ ಬಂದ್ಬಿಟ್ಟು ಹಾವೆಲ್ಸ್ ಬ್ರ್ಯಾಂಡ್. ಸೊ ಇದನ್ನ ಹಾವೆಲ್ಸ್ ಲಾಯ್ಡ್ ಅಂತ ನಾವು ಕರಿತೀವಿ. ಸೊ ಈ ಲಾಯ್ಡ್ ಬ್ರ್ಯಾಂಡ್ ಕೂಡ ಲಾಸ್ಟ್ ಒಂದು 4 years ಇದೆ ಕೂಡ ರನ್ನಿಂಗ್ ಮಾಡಲ್ಸ್. ಇವಾಗ ಬೇರೆ ಬ್ರ್ಯಾಂಡ್ಗಳು ಕಾಂಪಿಟೇಷನ್ ಕೊಡ್ತಾ ಇರ್ತಕ್ಕಂಥ ಬ್ರ್ಯಾಂಡ್ ಏನಂದ್ರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಟಾಪ್ ಎಂಡ್ ಮಾಡಲ್ ಅಲ್ಲಿ ಮಾತ್ರ ಫೀಚರ್ಸ್ ನ ಜಾಸ್ತಿ ಕೊಡ್ತಾರೆ, ಇದರಲ್ಲಿ ಎಲ್ಲಾ ಮಾಡಲ್ ಕೂಡ ಕೊಡ್ತಾ ಹೋಗ್ತಾರೆ. ಇನ್ನೊಂದು ಈ ಒಂದು ಬ್ರ್ಯಾಂಡ್ ಪಾಪ್ಯುಲಾರಿಟಿ ಕೂಡ ಈಗ ತುಂಬಾ ಚೆನ್ನಾಗಿದೆ. ಸರ್ವಿಸ್ ಪಾಯಿಂಟ್ ಅಲ್ಲೂ ಕೂಡ ಎಕ್ಸ್ಟ್ರಾ ವರ್ಕ್ ನಡೀತಾ ಇದೆ ಈ ಒಂದು ಬ್ರ್ಯಾಂಡ್ ಅಲ್ಲಿ. ಸೊ ಇದು ಏನ್ ನೀವು ನೋಡ್ತಾ ಇದ್ದೀರಾ ಲಾಯ್ಡ್ ಬ್ರ್ಯಾಂಡ್ ಅಲ್ಲಿ 3 ತರ AC ಬರುತ್ತೆ ನಿಮ್ಗೆ. ಸೊ ಇದು ಟಾಪ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಸ್ಟೆಲ್ಲರ್ ಸೀರೀಸ್ ಅಂತ ಬರುತ್ತೆ. ಮಧ್ಯದಲ್ಲಿ ನೋಡ್ತಾ ಇರೋದು ಸ್ಟೈಲಸ್ ಸೀರೀಸ್ ಅಂತ ಬರುತ್ತೆ. ಇನ್ನು ಕೆಳಗಡೆ ನೋಡ್ತಾ ಇರೋದು ರೆಗ್ಯುಲರ್ ಸೀರೀಸ್. ಸೊ ಇದಕ್ಕೆ ಏನ್ ಡಿಫ್ರೆನ್ಸ್ 3 AC ಅಂತ ಬಂದಾಗ, ಇದು ಟಾಪ್ ಎಂಡ್ ಅಲ್ಲಿ ಇರೋ AC ಏನಂದ್ರೆ ಇದು ಸ್ಟೆಲ್ಲರ್ ಸೀರೀಸ್ ಅಂತ ಕರಿತೀವಿ. ಇದರಲ್ಲಿ ನಿಮ್ಗೆ ಫೀಚರ್ಸ್ ಬರೋದು ಸೊ ನಾನೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಕನ್ವರ್ಟಬಲ್ ಆಗಿರ್ಬೋದು, ಸೊ ಇನ್ವರ್ಟರ್ ಕಂಪ್ರೆಸರ್ ಆಗಿರ್ಬೋದು, ಎಲ್ಲಾ ಮಾಡಲ್ ಅಲ್ಲಿ ಬರುತ್ತೆ ನೀವು ಯಾವ್ದೇ ತಗೊಂಡ್ರು ಕೂಡ. ಇನ್ನೊಂದು ಲಾಯ್ಡ್ ಅಲ್ಲಿ 4-way ಸ್ವಿಂಗು ನೀವೆಲ್ಲ 3 ಸ್ಟಾರ್ 5 ಸ್ಟಾರ್ ಎಲ್ಲ ಮಾಡಲ್ ಕೂಡ 4-way ಸ್ವಿಂಗ್ ಬರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಈಗ ಸ್ಟೆಲ್ಲರ್ ಸೀರೀಸ್ ಅಲ್ಲಿ ಹೋಗ್ತೀರಾ ಅಂದ್ರೆ ನೀವು ಆನ್ ಮಾಡಿದೀನಿ ನೋಡಿ. ಸೊ ಇಲ್ಲೇನಿದೆಯಲ್ಲ, ಸೊ ನಿಮ್ಗೆ ಇದು ಮೂಡ್ ಲೈಟ್ ಅಂತ ಬರುತ್ತೆ. ಅಂದ್ರೆ ಕಾರ್ನರ್ ಅಲ್ಲಿ ಲೈಟ್ ನ ಕೊಟ್ಟಿರ್ತಾರೆ, ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಇವಾಗ ನಿಮ್ಮ ನೈಟ್ ಮಲ್ಗಿದ್ದಾಗ ನಿಮ್ಗೆ ಕಂಫರ್ಟಬಲ್ ಮೋಡ್ ಯಾವ್ದು ಕಲರ್ ಬೇಕು ಅದನ್ನ ಮೂಡ್ ಇವಾಗ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು. ಇವಾಗ ಒಂದು ಕಲರ್ ಇದೆ 7 ರೈನ್ಬೋ ಕಲರ್ಸ್ ಇದೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು. ಸೊ ಇನ್ನೊಂದು ಇದರಲ್ಲಿ IAQ ಅಂತ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಅಂದ್ರೆ ಇನ್ಬಿಲ್ಟ್ ಏರ್ ಪ್ಯೂರಿಫೈರ್ ಇಂಪ್ರೂವ್ಸ್ ಏರ್ ಕ್ವಾಲಿಟಿ ಅಂತ ಫೀಚರ್ಸ್ ನ ಆಡ್ ಮಾಡಿರ್ತಾರೆ. ಅಂದ್ರೆ ಇದರಲ್ಲಿ ಸಪರೇಟ್ ಆಗಿ ಒಂದು ಫಿಲ್ಟರ್ ನ ಯೂಸ್ ಮಾಡ್ತಾರೆ, ಪ್ಲಾಸ್ಮಾ ಫಿಲ್ಟರ್ ನ ಯೂಸ್ ಮಾಡಿರ್ತಾರೆ. ಅಂದ್ರೆ ಇದು ಫಿಲ್ಟರ್ ಗಳಲ್ಲಿ ಟಾಪ್ ಫಿಲ್ಟರ್ ಅದು. PM 2.5 ಫಿಲ್ಟರ್ ಇದೆಲ್ಲ ನಾವು ಕೇಳಿರ್ಬೋದು, ಇದು ಟಾಪ್ ಫಿಲ್ಟರ್. ಈ ಒಂದು ಮಾಡಲ್ ಬರುತ್ತೆ ವಿತ್ ವಾಯ್ಸ್ ಕಮಾಂಡ್, ವೈಫೈ ಫೀಚರ್ಸ್ ಎಲ್ಲಾನು ಕೂಡ ಆಡ್ ಆಗುತ್ತೆ. ಸ್ಟೆಲ್ಲರ್ ಅಲ್ಲಿ ಮಾಡಲ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅದು ಬಿಟ್ಟು ನಿಮ್ಗೆ ಸ್ಟೈಲಸ್ ಸೀರೀಸ್ ಅಂತ ಬರುತ್ತೆ. ಇದು ಸ್ಟೈಲಸ್ ಸೀರೀಸ್ ಅಲ್ಲಿ ನೀವು ಯಾವುದೇ ಮಾಡಲ್ ತಗೊಂಡು ಇದರಲ್ಲೂ ಕೂಡ ವೈಫೈ ಬರುತ್ತೆ, ಕನ್ವರ್ಟಬಲ್ ಫೀಚರ್ಸ್. ಸೊ ಮತ್ತೆ ಇದರಲ್ಲೆಲ್ಲ ಏನಂದ್ರೆ ನಿಮ್ಗೆ ಅಡಿಷನಲ್ ಫೀಚರ್ಸ್ ಬಂದಾಗ ಇನ್ಸ್ಟಾಲೇಷನ್ ಕೂಡ ಚೆಕ್ ಮಾಡಬಹುದು, ಕರೆಕ್ಟ್ ಆಗಿ ಇನ್ಸ್ಟಾಲೇಷನ್ ಮಾಡಿದಾರಾ ಇಲ್ಲ ಅಂತ ಕೂಡ. ಗ್ಯಾಸ್ ಏನಾದ್ರು ಕಡಿಮೆ ಇದ್ದಾಗ E5 ಅಂತ ಒಂದು ಎರರ್ ನೋಟಿಫಿಕೇಶನ್ ಕೊಡುತ್ತೆ, ಲೋ ಗ್ಯಾಸ್ ಡಿಟೆಕ್ಷನ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಇದೇ ನೀವು ಫಿನಿಶಿಂಗ್ ನೋಡ್ತಾ ಇದ್ರೆ ಇದರಲ್ಲಿ ನಿಮ್ಗೆ 3 ಡಿಸೈನ್ಸ್ ಬರುತ್ತೆ. ನಿಮ್ಗೆ ನಿಮ್ಮ ಮನೆಯ ಇಂಟೀರಿಯರ್ಗೆ ತಕ್ಕಂತೆ ನಿಮ್ಗೆ ಕೆಲವರಿಗೆ ಪ್ಲೇನ್ ಇಷ್ಟ ಆಗೋದಿಲ್ಲ, ಅವ್ರಿಗೆ ಈ ತರ ಡಿಸೈನ್ ಆಗಿರ್ಬೋದು, ಅಥವಾ ಇಲ್ಲಿ ಬ್ಲಾಕ್ ವುಡನ್ ಅಥವಾ ನಿಮ್ಗೆ ಈ ತರ ನಿಮ್ಗೆ 3 ಡಿಸೈನ್ ಬರುತ್ತೆ. ಇದರಲ್ಲಿ ನೀವು ಯಾವ ಕಲರ್ ಆದ್ರೂ ನೀವು ಚೂಸ್ ನ ಮಾಡಬಹುದು. ರೆಗ್ಯುಲರ್ AC ಹೋಗ್ತಾರೆ, ರೆಗ್ಯುಲರ್ AC ಕೂಡ ಈ ತರ ಬರುತ್ತೆ ನಿಮ್ಗೆ ಡಿಸೈನ್ ಅಂತ ಬಂದಾಗ. ಸೊ AC ನಿಮ್ಗೆ ಹಾವೆಲ್ಸ್ ಬ್ರ್ಯಾಂಡ್ ಆಗಿರೋದ್ರಿಂದ ಇವ್ರದ್ದು ಕೂಡ ಸರ್ವಿಸ್ ಚೆನ್ನಾಗಿದೆ, ವಿತ್ ಕೂಲಿಂಗ್ ಕೆಪಾಸಿಟಿನೂ ಕೂಡ ಚೆನ್ನಾಗಿದೆ ಈ ಒಂದು ಮಾಡಲ್ಸ್ ಹೋಗ್ತೀರಾ ಅಂದ್ರೆ. ಸೊ ನೀವು ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ನೋಡ್ತೀರಾ ಅಂದ್ರೆ ಸ್ಟೆಲ್ಲರ್, ಒಂದು ಮೀಡಿಯಂ ನಮ್ಗೆ ಡಿಸೈನ್ ಎಲ್ಲ ನೋಡ್ತೀರಾ ಅಂದ್ರೆ ಸ್ಟೈಲಸ್. ರೆಗ್ಯುಲರ್ ನಮ್ಮನೆ ಒಂದು AC ಇದ್ರೆ ಸಾಕು ಅನ್ನೋದಾದ್ರೆ ರೆಗ್ಯುಲರ್ AC ಮಾಡಲ್ಸ್ ನಾನು ಮೆನ್ಷನ್ ಮಾಡ್ರೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಲಾಯ್ಡ್ ಬ್ರಾಂಡ್ ಅಲ್ಲಿ, ಹಾವೆಲ್ಸ್ ಲಾಯ್ಡ್ ಅಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಬ್ಲೂ ಸ್ಟಾರ್ ಅಂಡ್ ಹೈಯರ್ ಬ್ರಾಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ಹೈಯರ್ ಅಲ್ಲಿ ನೀವು ಹೋಗ್ತೀರಾ ಅಂದ್ರೆ ಅವರು ಸ್ಟ್ಯಾಂಡರ್ಡ್ ಆಗಿ ಒಂದು ಮಾಡೆಲ್ ನ ಜಾಸ್ತಿ ರೆಕಮೆಂಡ್ ನ ಮಾಡ್ತಾರೆ, 1.6 ಸ್ಟಾರ್ ಅಂಡ್ 5 ಸ್ಟಾರ್. ಇದು ಟಾಪ್ ಎಂಡ್ ಮಾಡಲ್ ಇವರಲ್ಲಿ. ಸೊ ಅಂದ್ರೆ ಇದರಲ್ಲಿ ನಿಮ್ಗೆ ಕನ್ವರ್ಟಬಲ್ ಫೀಚರ್ಸ್ ಕೂಡ ಆಡ್ ಆಗುತ್ತೆ. ಅದರಲ್ಲಿ 7-in-1 ಕನ್ವರ್ಟಬಲ್ ಬರುತ್ತೆ. ಮತ್ತೆ ಇವ್ರದ್ದು ಏರ್ ಥ್ರೋ ಬಂದು 20 ಮೀಟರ್ ಲಾಂಗ್ ಏರ್ ಫ್ಲೋ ಸಿಗುತ್ತೆ. ಸೊ ಫ್ರಾಸ್ಟ್ ಕ್ಲೀನ್, ಸೆಲ್ಫ್ ಕ್ಲೀನ್ ಟೆಕ್ನಾಲಜಿನ ಕೊಡ್ತಾರೆ. ಇವಾಗ ನಿಮ್ಗೆ ಏನ್ LG ನಾನು ಎಕ್ಸ್ಪ್ಲೈನ್ ಮಾಡಿದೆ, ಇನ್ ಕ್ಲೀನ್ ಅಂತ ಏನ್ ಫೀಚರ್ಸ್ ಹೇಳಿದ್ನಲ್ಲ, ಸೇಮ್ ಇದರಲ್ಲೂ ಕೂಡ
ಫ್ರಾಸ್ಟ್ ಕ್ಲೀನ್ ಅಂತ ಬರುತ್ತೆ, ಕಂಪ್ಲೀಟ್ ಐಸ್ ಫಾರ್ಮೇಶನ್ ಆಗಿ ಎವಾಪರೇಟ್ ಆಗಿ ಫ್ರೀಜ್ ಆಗಿ ಸೊ ವಾಟರ್ ಫಾರ್ಮೇಶನ್ ಡ್ರೈನ್ ಔಟ್ ಆಗುತ್ತೆ, ಕಂಪ್ಲೀಟ್ ಇಂಡೋರ್ ಎಲ್ಲ ಕ್ಲೀನ್ ಆಗುತ್ತೆ. ಇದು ಈ ಒಂದು ಮಾಡೆಲ್ ಫೀಚರ್ಸ್. ಮತ್ತೆ ಔಟ್ಡೋರ್ ಅಲ್ಲೂ ಕೂಡ ಈ ವರ್ಷದ ಅಪ್ಡೇಟ್ ಅಲ್ಲಿ ಔಟ್ಡೋರ್ ಅಲ್ಲೂ ಕೂಡ ಇಂಡೋರ್ ಅಂಡ್ ಔಟ್ಡೋರ್ ಎರಡು ಕೂಡ ಕ್ಲೀನಿಂಗ್ ಫೀಚರ್ಸ್ ನ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಏನಂದ್ರೆ ಬರೀ ಇಂಡೋರ್ ಮಾತ್ರ ಕ್ಲೀನಿಂಗ್ ಇದೆ. ಫಾರ್ ದಿ ಫಸ್ಟ್ ಟೈಮ್ ಹೈಯರ್ ಬ್ರಾಂಡ್ ಅಲ್ಲಿ ಔಟ್ಡೋರ್ ಕ್ಲೀನ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಔಟ್ಡೋರ್ ಅಲ್ಲಿ ಏನಂದ್ರೆ ಇವಾಗ ಏನಾದ್ರು ಒಳಗಡೆ ಧೂಳು ಅಥವಾ ಏನಾದ್ರು ಡಸ್ಟ್, ಮತ್ತೆ ಇವಾಗ ಏನಾದ್ರು ಒಳಗಡೆ ಈ ಜೇಡ ಗಿಡ ಕಟ್ತಾ ಇದೆ ಅನ್ನೋದು ಕೂಡ ಅಲ್ಲಿ ಸಪರೇಟ್ ಆಗಿ ಒಂದು ಫ್ಯಾನ್ ನ ಕೊಟ್ಟಿರ್ತಾರೆ. ಸೊ ಎವರಿ ಇವಾಗ ISC ಆನ್ ಮಾಡಿದಾರ ಅಂದ್ರೆ 1 hour 2 hours ಒನ್ ಟೈಮ್ ಅದು ಆಟೋಮೆಟಿಕ್ ಫ್ಯಾನ್ ರನ್ ಆಗಿ ಕ್ಲೀನ್ ಮಾಡ್ಕೊತಾ ಇರುತ್ತೆ. ಅದು ಔಟ್ಡೋರ್ ಒಳಗಡೆ ಕೂಡ ಈ ವರ್ಷದ ಫೀಚರ್ಸ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಮಾಡಲ್ ಈ ಮಾಡಲ್ ನೀವು ಹೋಗ್ಬೋದು. ಸೊ ಐಪರ್ PCB ನ ಕೂಡ ಕೊಟ್ಟಿರ್ತಾರೆ, ಅಂದ್ರೆ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ PUC ಗೆ ಎಕ್ಸ್ಟ್ರಾ ನಿಮ್ಗೆ ಕೋಟೆಡ್ ನ ಬಳಸ್ತಾರೆ, ಯಾವುದೇ ರೀತಿ ತೊಂದರೆ ಆಗದ ರೀತಿ. ಸೊ ಇದೆಲ್ಲ DC ಇನ್ವರ್ಟರ್ ನ ಡೈರೆಕ್ಟ್ ಕರೆಂಟ್ ಇನ್ವರ್ಟರ್ ನ ಯೂಸ್ ಮಾಡ್ತಾರೆ. ನಿಮ್ಗೆ ಪರ್ಫಾರ್ಮೆನ್ಸ್ ಕೂಡ ಹೆವಿ ಇರುತ್ತೆ, ಹೆವಿ ಡ್ಯೂಟಿ ಎಸ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಕಮರ್ಷಿಯಲ್ ಯೂಸ್ಗೂ ಕೂಡ ಈಸಿಯಾಗಿ ಬಳಸಬಹುದು, ಮನೆಗೂ ಕೂಡ ಕಂಫರ್ಟಬಲ್ ಆಗಿ ಸೆಲ್ಫ್ ಕ್ಲೀನ್ ಟೆಕ್ನಾಲಜಿ ಇರೋದ್ರಿಂದ ಈ ಒಂದು ಬ್ರಾಂಡ್ ಕೂಡ ನಿಮ್ಗೆ ಹೋಗ್ಬೋದು. ಸೊ ಇದರಲ್ಲಿ ಕಂಪ್ರೆಸರ್ಗೂ ಕೂಡ 12 years ವಾರಂಟಿನ ಕೊಟ್ಟಿರ್ತಾರೆ. ಬೇರೆಲ್ಲ 10 years ಕಂಪ್ರೆಸರ್ ವಾರಂಟಿ ಕೊಟ್ಟಿರ್ತಾರೆ, ಇದರಲ್ಲಿ 12 years ವಾರಂಟಿನ ಕೊಟ್ಟಿರ್ತಾರೆ. ಅದರಲ್ಲಿ 1.5 ton 5 star 3 star 1 ton 5 star 3 star ನೀವು ಯಾವುದೇ ಮಾಡೆಲ್ ತಗೊಂಡ್ರು ಕೂಡ ಇದರಲ್ಲಿ ಫ್ರಾಸ್ಟ್ ಸೆಲ್ಫ್ ಕ್ಲೀನ್ ಟೆಕ್ನಾಲಜಿ ಎಲ್ಲ ಮಾಡಲ್ಸ್ ಕೂಡ ಇದರಲ್ಲಿ ಬರುತ್ತೆ ನಿಮಗೆ. ಸೊ ಕನ್ವರ್ಟಬಲ್ ಫೀಚರ್ಸ್ ಕೂಡ ಇರುತ್ತೆ. ವೈಫೈ ಮಾಡಲ್ ಸೆಲೆಕ್ಟೆಡ್ ಮಾಡಲ್ಸ್ ಗಳಲ್ಲಿ ಮಾತ್ರ ಬರುತ್ತೆ. ವೈಫೈ ಅಂತ ನಾನು ಏನ್ ಆಗದಿದ್ದೆ ಹೇಳ್ತಾ ಇದ್ದೀನಿ, ಅದ್ರ ಬೆನಿಫಿಟ್ ಆದ್ರೂ ಏನಂತ ನೀವು ಕೇಳ್ಬೋದು. ಸೊ ಒಂದು ನೀವು ಎನಿವೇರ್ ಆಪರೇಟ್ ನ ಮಾಡ್ಬೋದು, ಬಟ್ ಅದನ್ನ ಆಪರೇಟ್ ಮಾಡ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ವೈಫೈ ಕನೆಕ್ಷನ್ ಇರಬೇಕಾಗುತ್ತೆ. ರೋಟರ್ ಅಥವಾ ವೈಫೈ ಅವೈಲೇಬಲ್ ಇತ್ತು ಅಂದ್ರೆ ಸೇಮ್ ಡಿವೈಸ್ ಆಪ್ ಕನೆಕ್ಷನ್ ಮಾಡಬೇಕು. LG ಅಲ್ಲಿ ಥಿಂಕ್ಯೂ ಅಂತ ಆಪ್ ಬರುತ್ತೆ, ಸ್ಯಾಮ್ಸಂಗ್ ಅಲ್ಲಿ ಬಂದ್ಬಿಟ್ಟು ಸ್ಮಾರ್ಟ್ ಥಿಂಗ್ಸ್ ಅಂತ ಆಪ್ ಬರುತ್ತೆ, ಹೈಯರ್ ಅಲ್ಲಿ ಹೈಯರ್ ಸ್ಮಾರ್ಟ್ ಅಂತ ಆಪ್ ಬರುತ್ತೆ. ಆ ಒಂದು ಆಪ್ ಗಳನ್ನ ಇನ್ಸ್ಟಾಲ್ ಮಾಡಿ ಪರ್ಟಿಕ್ಯುಲರ್ ನೀವು ಪೇರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ಎಲ್ಲಿದ್ರು ಕೂಡ ಆಪರೇಟ್ ನ ಮಾಡಬಹುದು. ಸೊ ಜೊತೆಗೆ ಅದರಲ್ಲಿ ನಿಮ್ಗೆ ಯಾವ್ದ ಕನ್ವರ್ಟಬಲ್ ಮೋಡ್ಸ್ ಮತ್ತೆ ಪವರ್ ಕನ್ಸಂಪ್ಷನ್ ಮತ್ತೆ ಪ್ರೀ ಕ್ಲೋನ್ ಮತ್ತೆ ಇದರಲ್ಲಿ ವೆಲ್ಕಮ್ ಕೂಲಿಂಗ್ ಇದೆಲ್ಲ ನೀವು ಆಡ್ ಮಾಡ್ಕೋಬಹುದು. ಮತ್ತೆ ಮಷೀನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೂ ಕೂಡ ಅಲ್ಲೇ ನಿಮ್ಗೆ ನೋಟಿಫಿಕೇಶನ್ಸ್ ಎಲ್ಲ ಕೊಡುತ್ತೆ. ಇದೆಲ್ಲ ಬೆನಿಫಿಟ್ ಇರುತ್ತೆ ನಿಮ್ಗೆ. ಸೊ ಇದು ಹೈಯರ್ ಅಲ್ಲಿ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಬ್ರಾಂಡ್ ನಾನು ಬ್ಲೂ ಸ್ಟಾರ್ ಅಲ್ಲಿ ತಿಳಿಸ್ಕೊಡ್ತೀನಿ. ಬ್ಲೂ ಸ್ಟಾರ್ ಕೂಡ ಒಂದು ಒಳ್ಳೆ ಬ್ರಾಂಡ್ AC ಅಲ್ಲಿ, ಯಾಕಂದ್ರೆ ಪರ್ಟಿಕ್ಯುಲರ್ ಔಟ್ಲೆಟ್ ಕೂಡ ಇದೆ AC ಅಲ್ಲಿ ಬಂದ್ಬಿಟ್ಟು. ಸೊ ಇವ್ರೇನಾದ್ರೆ ಸೀಸನ್ ಅಲ್ಲಿ ತುಂಬಾ ಆಕ್ಟಿವ್ ಇರ್ತಾರೆ ಈ ಒಂದು ಬ್ರಾಂಡ್ ಅಂತ ಬಂದಾಗ. ಅದರ್ ಟೈಮ್ ಅಲ್ಲಿ ಸ್ವಲ್ಪ ಸ್ಲೋ ಇರುತ್ತೆ, ಬಟ್ ಸೀಸನ್ ಅಲ್ಲಿ ರನ್ನಿಂಗ್ ಬ್ರಾಂಡ್ ಇದು. ನಿಮ್ಗೆ ಇದರಲ್ಲೂ ಕೂಡ ಸುಮಾರು ಫೀಚರ್ಸ್ ಅಂದ ವೈಫೈ ಮಾಡಲ್ಸ್ ವಿತ್ ಕನ್ವರ್ಟಬಲ್ ಎಲ್ಲ ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ ನಿಮ್ಗೆ. ಸಿಮಿಲರ್ ನಾನು ಎಕ್ಸ್ಪ್ಲೈನ್ ಮಾಡಿದ ಎಲ್ಲಾ ಫೀಚರ್ಸ್ ಕೂಡ ಬರುತ್ತೆ. ಈ ಒಂದು ಬ್ಲೂ ಸ್ಟಾರ್ AC ಅಲ್ಲಿ ಈ ವರ್ಷ 2026 ಹೊಸ ಅಪ್ಡೇಟ್ ಏನಂದ್ರೆ ಕಲರ್ ನ ಚೇಂಜ್ ಮಾಡಿದ್ದಾರೆ ಒಂದು AC ಅಲ್ಲಿ. ಸೊ ಈ ತರ ನಿಮ್ಗೆ ಒಂದು ಮ್ಯಾಟ್ ಫಿನಿಶಿಂಗ್ ಇರ್ತಕ್ಕಂತ ಒಂದು AC ಬರುತ್ತೆ. ಇದು ಮಾಡೆಲ್ ಬಂದ್ಬಿಟ್ಟು IE S18 SNUR ಅಂತ ಬರುತ್ತೆ. ಇದೆಲ್ಲ ಮಾಡೆಲ್ ನಿಮ್ಗೆ ನೀವು ರೆಗ್ಯುಲರ್ AC ಹೋಗ್ತೀರಾ ಅಂದಾಗ ಅದ್ರ ಮಾಡೆಲ್ ನೇಮ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡುತ್ತೆ. ಸೊ ಕನ್ವರ್ಟಬಲ್ AC ಆಗಿರುತ್ತೆ. ಸೊ ಈ ಒಂದು ಬ್ರಾಂಡ್ ಅಲ್ಲಿ ಏನಂದ್ರೆ ಕಂಪ್ರೆಸರ್ ಇದೆಯಲ್ಲ ಲೈಫ್ ಟೈಮ್ ವಾರಂಟಿ ಕೊಡ್ತಾರೆ. ಬೇರೆದ್ರಲ್ಲಿ ನಿಮ್ಗೆ 10 years 12 years ಕೊಟ್ರೆ ಇದರ ಲೈಫ್ ಟೈಮ್ ವಾರಂಟಿನ ಕಂಪ್ರೆಸರ್ ಗೆ ಕೊಟ್ಟಿರ್ತಾರೆ ಈ ಒಂದು ಬ್ಲೂ ಸ್ಟಾರ್ ಬ್ರಾಂಡ್ ಅಲ್ಲಿ. ಸೊ Pro ಟೆಕ್ನಾಲಜಿ ಸೇಮ್ ಇಂಡೋರ್ ಔಟ್ಡೋರ್ ಎಲ್ಲ ಸೆನ್ಸ್ ಆಗುತ್ತೆ, ಅದೆಲ್ಲ ವೈಫೈ ಫೀಚರ್ಸ್ ಅಲ್ಲಿ ಆಡ್ ಆಗುತ್ತೆ. ಸೊ ರೆಗ್ಯುಲರ್ ನೀವು ಇನ್ವರ್ಟರ್ ಕಂಪ್ರೆಸರ್ ಯೂಸ್ ಮಾಡ್ತಾರೆ. ಇದೆಲ್ಲ ಫೀಚರ್ಸ್ ಆಗಿರುತ್ತೆ, ನಾನು ಮಾಡೆಲ್ ಕೂಡ ಮೆನ್ಷನ್ ಮಾಡುತ್ತೀನಿ ನೋಡಿ. ಸೊ ಇದೆಲ್ಲ ಬಂದ್ಬಿಟ್ಟು ಟಾಪ್ ಬ್ರಾಂಡ್ಸ್ ಗಳು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರು ಅಥವಾ ನೀವೇನಾದ್ರು ಖರೀದಿ ಮಾಡೋ ಪ್ಲಾನ್ ಇತ್ತು ಅಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ನಿಮ್ಗೆ ಯಾವುದೇ ಬ್ರಾಂಡ್ ಯಾವುದೇ ಮಾಡೆಲ್ ಏನೇ ಡೌಟ್ ಇದ್ರು ಕೂಡ ನಮ್ಮ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಬಹುದು ಅಂತ ಹೇಳ್ತಾ, ನಿಮ್ಗೇನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ. ಆ ಕಮೆಂಟ್ಗೆ ನಾನು ಉತ್ತರ ನೀಡಿ ಬೇರೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.